ಆತ್ಮಹತ್ಯೆಗೆ ಶರಣಾದ ನಂತರ ಆತನ ಮನೆಯೊಳಗಿದ್ದ ಪ್ರಮುಖ ದಾಖಲಾತಿಗಳನ್ನ ಈ ಪ್ರಕರಣದ ಆರೋಪಿ ರಾಜು ಕಪನೂರ್ ಹಾಗೆ ಆತನ ಸಂಗಡಿಗರು ಕದ್ದೊಯ್ದಿದ್ದಾರೆ. ಇಡೀ ಮನೆಯನ್ನ ಖಾಲಿ ಮಾಡಿದ್ದಾರೆ. ಅಲ್ಲಿದ್ದ ದಾಖಲೆ ಪತ್ರಗಳನ್ನೆಲ್ಲ ಅವರು ಕೊಂಡೊಯ್ದಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಸಚಿನ್ ವಾಸವಾಗಿದ್ದ ಮನೆಯಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ರಿಪಬ್ಲಿಕ್ ನೈಜ ವರದಿ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಲಬುರಗಿಯ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾ ಬಳಿಯಲ್ಲಿ ಸಚಿನ್ ವಾಸವಾಗಿದ್ದ ಮನೆ ಬಳಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿದೆ. 2 ತಿಂಗಳ ಹಿಂದೆ ಮನೆ ಖಾಲಿ ಮಾಡಿದ್ರಂತೆ ಸಚಿನ್. ಮನೆಯಲ್ಲಿದ್ದ ದಾಖಲೆಯನ್ನ ಹೊತ್ತೊಯ್ದಿರೋ ಆರೋಪ ಇದೀಗ ರಾಜು ಕಪನೂರು ಹಾಗೆ ಆತನ ಸಂಗಡಿಗರ ವಿರುದ್ಧ ಕೇಳೋಕ್ ಸಿಕ್ಕಿದೆ. ಸಚಿನ್ ಸಹೋದರಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಸಚಿನ್ ವಾಸವಾಗಿದ್ದ ಮನೆ ಏನಿದೆ, ಬಾಡಿಗೆ ಮನೆ, ಅದಕ್ಕೆ ಬೀಗ ಹಾಕಲಾಗಿದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂಥ ಸಾಕಷ್ಟು ವಸ್ತುಗಳನ್ನು ರಾಜು ಕಪನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಕಲಬುರಗಿಯ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂಥ ಮನೆಯ ಮುಂಭಾಗದಲ್ಲಿರುವಂಥದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂಥ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದಾನೇ ಆತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನು ಹತ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂತಂದರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನು, ಅಂದರೆ ಕಾಂಟ್ರಾಕ್ಟರ್ ಆಗಿರುವಂಥ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಳನ್ನು ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತು ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪನೂರ್ ಆ್ಯಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರ ಕೈವಾಡ ಇದೆ. ಸೊ ಅವರು ಏನು ಈ ಪ್ರಕರಣವನ್ನು ನೀಟಾಗಿ ಮುಚ್ಚಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡಿಕೊಂಡು ಇಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಮತ್ತೊಂದು ವಿಷಯ ಏನಂತಂದರೆ, ಇದೇ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾ ಏನು ಸರೌಂಡಿಂಗ್ ಇದೆ, ಇದೇ ಒಂದು ಏರಿಯಾದಲ್ಲಿ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ರಾಜು ಕಪನೂರ್ ಅವರು ಕೂಡ ಅವರ ಮನೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಅವರಿಬ್ಬರು ಇಲ್ಲೇ ಪ್ರತಿನಿತ್ಯ ಭೇಟಿ ಆಗ್ತಾಯಿದ್ರು. ಅಂದರೆ ಬೇರೆ ಬೇರೆ ಕೇಸ್ ಸಂದರ್ಭದಲ್ಲಿ ಭೇಟಿ ಆಗ್ತಾಯಿದ್ರು. ಆದರೆ ಬೆಳಗ್ಗೆ ಏನು ಮನೆಯಿಂದ ಸಚಿನ್ ಪಾಂಚಾಳ್ ಇಲ್ಲಿಂದ ಹೋಗ್ತಾ ಇದ್ದ. ಆದರೆ ಆಮೇಲೆ ರಾತ್ರಿ ಅಷ್ಟೇ ಬರ್ತಾ ಇದ್ದ. ಆತನ ಕಾರ್ ಕೂಡ ಈ ಮುಂಭಾಗದ ಏನು ಒಂದು ಓಪನ್ ಪ್ಲೇಸ್ ಏನಿದೆ ಅಲ್ಲೇ ನಿಲ್ಲಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು. ಆದರೆ ಸಚಿನ್ ಪಾಂಚಾಳ್ ಇದ್ದಷ್ಟು ದಿನ ಇದೇ ಒಂದು ಏನು ಆ ಫ್ಲ್ಯಾಟ್ ಏನಿದೆ ಆ ಒಂದು ಬಾಡಿಗೆ ಮನೆಯಲ್ಲಿ ಕೂಡ ವಾಸವಾಗಿದ್ದ. ಅದಾದ ಬಳಿಕ ಇಲ್ಲಿಂದ ಮನೆಯನ್ನು ಖಾಲಿ ಮಾಡಿಕೊಂಡು ಇವರೆಲ್ಲರೂ ಕೂಡ ಆತನ ವಸ್ತುಗಳು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರ ತಿಳಿದಿರುವಂಥದ್ದು. ಆದರೆ ಇದುವರೆಗೂ ಕೂಡ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿಗೆ ಬಂದಿಲ್ಲ. ಇದೀಗ ನಿಮಗೆ ಆತ್ಮಹತ್ಯೆಗೆ ಶರಣಾದ ನಂತರ ಆತನ ಮನೆಯೊಳಗಿದ್ದ ಪ್ರಮುಖ ದಾಖಲಾತಿಗಳನ್ನ ಈ ಪ್ರಕರಣದ ಆರೋಪಿ ರಾಜು ಕಪನೂರ್ ಹಾಗೆ ಆತನ ಸಂಗಡಿಗರು ಕದ್ದೊಯ್ದಿದ್ದಾರೆ. ಇಡೀ ಮನೆಯನ್ನ ಖಾಲಿ ಮಾಡಿದ್ದಾರೆ. ಅಲ್ಲಿದ್ದ ದಾಖಲೆ ಪತ್ರಗಳನ್ನೆಲ್ಲ ಅವರು ಕೊಂಡೊಯ್ದಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಸಚಿನ್ ವಾಸವಾಗಿದ್ದ ಮನೆಯಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ರಿಪಬ್ಲಿಕ್ ನೈಜ ವರದಿ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಲಬುರಗಿಯ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾ ಬಳಿಯಲ್ಲಿ ಸಚಿನ್ ವಾಸವಾಗಿದ್ದ ಮನೆ ಬಳಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿದೆ. 2 ತಿಂಗಳ ಹಿಂದೆ ಮನೆ ಖಾಲಿ ಮಾಡಿದ್ರಂತೆ ಸಚಿನ್. ಮನೆಯಲ್ಲಿದ್ದ ದಾಖಲೆಯನ್ನ ಹೊತ್ತೊಯ್ದಿರೋ ಆರೋಪ ಇದೀಗ ರಾಜು ಕಪನೂರು ಹಾಗೆ ಆತನ ಸಂಗಡಿಗರ ವಿರುದ್ಧ ಕೇಳೋಕ್ ಸಿಕ್ಕಿದೆ. ಸಚಿನ್ ಸಹೋದರಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಸಚಿನ್ ವಾಸವಾಗಿದ್ದ ಮನೆ ಏನಿದೆ, ಬಾಡಿಗೆ ಮನೆ, ಅದಕ್ಕೆ ಬೀಗ ಹಾಕಲಾಗಿದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ
ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂಥ ಸಾಕಷ್ಟು ವಸ್ತುಗಳನ್ನು ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂಥ ಮನೆಯ ಮುಂಭಾಗದಲ್ಲಿರುವಂಥದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂಥ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದಾನೇ ಆತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನು ಹತ್ಕೊಂಡು ಹೋಗ್ತಾ ಇರ್ತೀನಿ, ಯಾಕಂತಂದರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನು ಅಂದರೆ ಕಾಂಟ್ರಾಕ್ಟರ್ ಆಗಿರುವಂಥ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಳನ್ನು ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತು ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದಾನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರ ಕೈವಾಡ ಇದೆ. ಸೊ ಅವರು ಏನು ಈ ಪ್ರಕರಣವನ್ನು ನೀಟಾಗಿ ಮುಚ್ಚಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡಿಕೊಂಡು ಇಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಮತ್ತೊಂದು ವಿಷಯ ಏನಂತಂದರೆ ಇದೇ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾ ಏನು ಸರೌಂಡಿಂಗ್ ಇದೆ, ಇದೇ ಒಂದು ಏರಿಯಾದಲ್ಲಿ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ರಾಜು ಕಪ್ನೂರ್ ಅವರು ಕೂಡ ಅವರ ಮನೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಅವರಿಬ್ಬರು ಇಲ್ಲೇ ಪ್ರತಿನಿತ್ಯ ಭೇಟಿ ಆಗ್ತಾಯಿದ್ರು, ಅಂದರೆ ಬೇರೆ ಬೇರೆ ಕೇಸ್ ಸಂದರ್ಭದಲ್ಲಿ ಭೇಟಿ ಆಗ್ತಾಯಿದ್ರು. ಆದರೆ ಬೆಳಗ್ಗೆ ಏನು ಮನೆಯಿಂದ ಸಚಿನ್ ಪಾಂಚಾಳ್ ಇಲ್ಲಿಂದ ಹೋಗ್ತಾ ಇದ್ದ, ಆದರೆ ಆಮೇಲೆ ರಾತ್ರಿ ಅಷ್ಟೇ ಬರ್ತಾ ಇದ್ದ. ಆತನ ಕಾರ್ ಕೂಡ ಈ ಮುಂಭಾಗದ ಏನು ಒಂದು ಓಪನ್ ಪ್ಲೇಸ್ ಏನಿದೆ ಅಲ್ಲೇ ನಿಲ್ಲಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು. ಆದರೆ ಸಚಿನ್ ಪಾಂಚಾಳ್ ಇದ್ದಷ್ಟು ದಿನ ಇದೇ ಒಂದು ಏನು ಆ ಫ್ಲ್ಯಾಟ್ ಏನಿದೆ ಆ ಒಂದು ಬಾಡಿಗೆ ಮನೆಯಲ್ಲಿ ಕೂಡ ವಾಸವಾಗಿದ್ದ. ಅದಾದ ಬಳಿಕ ಇಲ್ಲಿಂದ ಮನೆಯನ್ನು ಖಾಲಿ ಮಾಡಿಕೊಂಡು ಇವರೆಲ್ಲರೂ ಕೂಡ ಆತನ ವಸ್ತುಗಳು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರ ತಿಳಿದಿರುವಂಥದ್ದು. ಆದರೆ ಇದುವರೆಗೂ ಕೂಡ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿಗೆ ಬಂದಿಲ್ಲ. ಇದೀಗ ನಿಮಗೆ ಆತ್ಮಹತ್ಯೆಗೆ ಶರಣಾದ ನಂತರ ಆತನ ಮನೆಯೊಳಗಿದ್ದ ಪ್ರಮುಖ ದಾಖಲಾತಿಗಳನ್ನು ಈ ಪ್ರಕರಣದ ಆರೋಪಿ ರಾಜು ಕಪ್ನೂರ್ ಹಾಗೆ ಆತನ ಸಂಗಡಿಗರು ಕದ್ದೊಯ್ದಿದ್ದಾರೆ. ಇಡೀ ಮನೆಯನ್ನ ಖಾಲಿ ಮಾಡಿದ್ದಾರೆ. ಅಲ್ಲಿದ್ದ ದಾಖಲೆ ಪತ್ರಗಳನ್ನೆಲ್ಲ ಅವರು ಕೊಂಡೊಯ್ದಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದರು. ಸಚಿನ್ ವಾಸವಾಗಿದ್ದ ಮನೆಯಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ರಿಪಬ್ಲಿಕ್ ನೈಜ ವರದಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾ ಬಳಿಯಲ್ಲಿ ಸಚಿನ್ ವಾಸವಾಗಿದ್ದ ಮನೆ ಬಳಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿದೆ. 2 ತಿಂಗಳ ಹಿಂದೆ ಮನೆ ಖಾಲಿ ಮಾಡಿದ್ರಂತೆ ಸಚಿನ್. ಮನೆಯಲ್ಲಿದ್ದ ದಾಖಲೆಯನ್ನ ಹೊತ್ತೊಯ್ದಿರೋ ಆರೋಪ ಇದೀಗ ರಾಜು ಕಪ್ನೂರು ಹಾಗೆ ಆತನ ಸಂಗಡಿಗರ ವಿರುದ್ಧ ಕೇಳೋಕ್ ಸಿಕ್ಕಿದೆ. ಸಚಿನ್ ಸಹೋದರಿ ಅವರು ಗಂಭೀರ ಆರೋಪ